ಸ್ನೇಹಿತರೆ ಎಲ್ಲಿಗೂ ನಮಸ್ಕಾರ. ಬಿಗ್ ಬಾಸ್ ಟೀಮ್ ಕಡೆಯಿಂದ ಮಧ್ಯಾಹ್ನ ಒಂದು ಪ್ರೋಮೋ ಬಿಟ್ಬಿಟ್ಟು, ಆಕ್ಚುಲಿ ಅದು ಪ್ರೋಮೋ ಅಲ್ಲ, ಜನಗಳ ತಲೆಗೆ ಹುಳ ಬಿಟ್ಬಿಟ್ಟು ಕಾಮಿಡಿ ನೋಡ್ತಾ ಇದ್ದಾರೆ. ಆ ಒಂದು ಮನೆ ಒಳಗಡೆ ಒಂದು ಮೂವಿ ಟೀಮ್ ನ ಮತ್ತೊಂದು ಸೀರಿಯಲ್ ಟೀಮ್ ನ ಕಳಿಸ್ಬಿಟ್ಟು ಡಬಲ್ ಎಲಿಮಿನೇಷನ್ ಅಂತ ಡಿಕ್ಲೇರ್ ಕೂಡ ಮಾಡ್ಬಿಟ್ಟಿದ್ದಾರೆ. ನಮ್ಮನ್ನೆಲ್ಲ ಕನ್ಫ್ಯೂಷನ್ ಮಾಡೋದಕ್ಕೆ ಮನೆಯವರೆಲ್ಲ ಒಂದ್ಸಲ ವೇಕಪ್ ಡ್ರೆಸ್ ಅಲ್ಲಿ ಇರೋ ತರ ಕಾಣಿಸ್ತಾರೆ, ಮತ್ತೊಂದ್ಸಲ ಚೆನ್ನಾಗಿ ರೆಡಿ ಆಗಿರೋ ತರ ಕಾಣಿಸ್ತಿರ್ತಾರೆ. ಕೊನೆ ಒಂದು ಕ್ಲಿಪ್ ಅಲ್ಲಿ 4 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅನ್ನೋ ರೀತಿ ತೋರಿಸ್ತಾರೆ. ಅದೇ ರೀತಿ ಆ 4 ಜನನ ಆ ಪೋಡಿಯಂಗೆ ಕಳಿಸ್ಬಿಟ್ಟು ಆ ಸುತ್ತೂರ ತಿರ್ಸೋ ತರ ತಿರ್ಸ್ಬಿಟ್ಟು ಕೊನೆಗೆ ನಮ್ಗೆ ಆ ಧ್ರುವಂತ್ ಅವರು ಎಲಿಮಿನೇಷನ್ ಆಗಿರೋ ರೀತಿ ಆ ಒಂದು ವಿಜುವಲ್ಸ್ ಕಾಣಿಸೋ ತರ ಆ ಒಂದು ಪ್ರೋಮೋನ ಎಂಡ್ ಮಾಡಿರ್ತಾರೆ. ಈಗ ಪ್ರತಿಯೊಬ್ರು ಏನ್ ಮಾಡ್ತಿದ್ದಾರೆ, ಆ ಒಂದು ವಿಜುವಲ್ಸ್ ಅಲ್ಲಿ ಆ ಒಂದು ಪೋಡಿಯಂ ಅಲ್ಲಿ ನಮ್ಮ ಧ್ರುವಂತ್ ಅವರು ಇಲ್ದೇ ಇರೋದನ್ನ ತೋರಿಸ್ಬಿಟ್ಟು ಆ ಒಂದು ಫೋಟೋ ಹಾಕ್ಬಿಟ್ಟು 101% ಧ್ರುವಂತ್ ಅವರು ಮನೆಯಿಂದ ಆಚೆಗೆ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಅದೇ ವಿಡಿಯೋಸ್ ಯೂಟ್ಯೂಬ್ ತೆಗೆದ್ರೆ ನಿಮ್ಗೆ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಅದೇನು ಅಂತ ಹೇಳಿದ್ರೆ, ವೋಟಿಂಗ್ ಬೇಸಿಸ್ ಅಂತ ಬಂದಾಗ ಧ್ರುವಂತ್ ಅವರು ಡೇಂಜರ್ ಝೋನ್ ಅಲ್ಲಿ ಇಲ್ವೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಮತ್ತೆ ಆ ಒಂದು ಪ್ರೋಮೋದಲ್ಲಿ ಬಿಟ್ಟಿರುವಂತಹ ಗಿಮಿಕ್ಗಳು ಜಲಕಗಳು ಎಷ್ಟು ಮಾತ್ರ ಸತ್ಯ ಬ್ರದರ್ ಅಂತ ಕೇಳಿದ್ರೆ ಖಂಡಿತ ನಿಮಗೆ ಕನ್ವಿನ್ಸ್ ಆಗೋ ರೀತಿ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಅನ್ನೋದೇ ಇಲ್ಲ. ಯಾಕಂತ ಕೇಳ್ತೀರಾ? ಸೊ ಈ ಒಂದು ಫ್ಯಾಮಿಲಿ ವೀಕ್ ಯಾವಾಗಿದೆಯೋ, ಸೀಸನ್ ಆಗಿರ್ಬೋದು, ಅದಕ್ಕೂ ಮುಂಚೆ ಸೀಸನ್ಸ್ ಆಗಿರ್ಬೋದು, ಆ ಒಂದು ಫ್ಯಾಮಿಲಿ ವೀಕ್ ಅಂತ ಇದ್ದಾಗ ವೀಕೆಂಡ್ ಅಲ್ಲಿ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಬ್ರು ಬರ್ತಾರೆ, ಮನೇಲಿರೋರಿಗೆ ರೇಟಿಂಗ್ ಕೊಡ್ತಾರೆ. ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಮನೇಲಿ ಇರುವಂತಹ ಸ್ಪರ್ಧಿಗಳು ಯಾರು ಫೇವ್ರೇಟು, ಸೊ ಅದೇ ರೀತಿ ಅವ್ರಿಗೆ ಏನಾದ್ರು ಕೆಲವೊಂದು ಇನ್ಪುಟ್ಸ್ ಕೊಡ್ಬೇಕಾ ಕೊಟ್ಟು ಈ ಒಂದು ಸ್ಟೇಜ್ ಮೇಲೆ ಒಂದು ಬೋರ್ಡ್ ಕ್ರಿಯೇಟ್ ಮಾಡಿರ್ತಾರೆ. ಆ ಬೋರ್ಡ್ ಅಲ್ಲಿ ಬಾಟಮ್ ಯಾರು ಟಾಪ್ ಯಾರು ಅಂತ ಹೇಳ್ಬಿಟ್ಟು ಅವರ ಫೋಟೋನ ಹಾಕಿ ಅವರ ಅನಿಸಿಕೆ ಕೂಡ ತಿಳಿಸಿರ್ತಾರೆ. ಪ್ರತಿಯೊಂದು ಸೀಸನ್ ಅಲ್ಲಿ ಆಗ್ತಿರುವಂತಹ ಒಂದು ಪ್ರೊಸೀಜರ್ ಇದೆ. ಈ ಒಂದು ಫ್ಯಾಮಿಲಿ ವೀಕ್ ಅಂತ ಬಂದಾಗ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಆ ಒಂದು ಸ್ಪೆಷಲ್ ಟ್ರೀಟ್ ಕೂಡ ಕೊಡ್ತಾರೆ ಬಿಗ್ ಬಾಸ್ ಅವರು. ಅದೇ ರೀತಿ ಬೇರೆ ಬೇರೆ ರೀತಿ ಪ್ಲಾನ್ ಕೂಡ ಮಾಡಿರ್ತಾರೆ. ಆ ಒಂದು ವೀಕ್ ಅಲ್ಲಿ ಬರುವಂತಹ TRP ಬೇರೆ ವೀಕ್ಸ್ ಅಲ್ಲಿ ಒಂದು ಗಲಾಟೆ, ಒಂದು ಫೈಟು, ಪ್ರತಿಯೊಂದು ನಾವು ನೋಡ್ತೀವಿ, ವಾಗ್ವಾದ, ಮಾತಿನ ಚಕಮಕಿ. ಬಟ್ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಆ ಎಮೋಷನಲ್ ಬೇರೆ ರೀತಿನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಬಿಗ್ ಬಾಸ್ ಟೀಮ್ ಅವರು. ಆ ಒಂದು ರೀಸನ್ ಇಂದ ಅಷ್ಟು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ನ ಇಷ್ಟು ಈಸಿಯಾಗಿ ರಿವೀಲ್ ಮಾಡ್ತಾರೆ ಅಂತ ನನಗನ್ನಿಸ್ತಿಲ್ಲ. ನೀವು 2 ದಿನದ ಹಿಂದೆ ನಡೆದಿರುವಂತಹ ಒಂದು ಸಂಘಟನೆನ ನೆನ್ಪು ಮಾಡ್ಕೊಬಹುದು. ಕಾವ್ಯ ಅವರ ಫ್ಯಾಮಿಲಿ ಅವರು ಮನೆ ಒಳಗಡೆ ಬಂದಿರ್ತಾರೆ, ಮೂಲ ನಿಯಮ ಉಲ್ಲಂಘನೆ ಮಾಡ್ಬಿಟ್ಟು ಅಂತ ಆಚೆ ಕಳಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋ ಬಿಟ್ಟಿರ್ತಾರೆ. ಆ ಪ್ರೋಮೋಗೆ ನಾನು ಇದು ಪ್ರೋಮೋ ಅಲ್ಲ ಡ್ರಾಮಾ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿರ್ತೀನಿ. ಆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಸೊ ಜಸ್ಟ್ ಇದು ಜನಗಳ ಮಧ್ಯೆ ಒಂದು ಬಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಅವರು ಆಟ ಆಡ್ತಿದ್ದಾರೆ. ಮತ್ತೆ ಕಾವ್ಯ ಅವರ ಪೇರೆಂಟ್ಸ್ ಅವರು ರಿಎಂಟ್ರಿ ಕೊಡ್ತಾರೆ ಅಂತ ಹೇಳಿದೆ. ಅದೇ ಪ್ರಕಾರ ಕಾವ್ಯ ಅವರ ಪೇರೆಂಟ್ಸ್ ಅವ್ರ ಅಪ್ಪ ಅಮ್ಮ ಮನೆ ಒಳಗಡೆ ಹೋಗಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ನಮ್ಗೆ ಡೈರೆಕ್ಟ್ ಆಗಿ ಏನ್ ತೋರಿಸ್ತಾರೋ ಅದನ್ನ ನಾವು ನಂಬಾರ್ದು. ಫಸ್ಟ್ ಆಫ್ ಆಲ್ ರೂಲ್ಸ್ ಏನು ಅಂತ ಹೇಳಿದ್ರೆ ಅದನ್ನ ನಂಬಲೇಬಾರ್ದು. ಹೌದು, ಅವರು ಪ್ರತಿಯೊಂದು ಮೂಲೆಯಲ್ಲೂ ಥಿಂಕ್ ಮಾಡಿಬಿಟ್ಟು ನಾವೆಲ್ಲ ನಂಬೋ ರೀತಿನೇ ಒಂದು ಪ್ರೋಮೋ ಬಿಟ್ಟಿರ್ತಾರೆ, ಒಂದು ಕ್ಲಿಪ್ಸ್ನ ಹಾಕಿರ್ತಾರೆ. ಬಟ್ ಡೆಪ್ತ್ ಆಗಿ ಥಿಂಕ್ ಮಾಡಿದಾಗ ಸೊ ಆ ಒಂದು ಸಿಚುವೇಶನ್ ಇರಲ್ಲ ಅಂತ ನನ್ಗನ್ಸಿದೆ. ಯಾಕಂತ ಹೇಳಿದ್ರೆ ಆ ಒಂದು ಪ್ರೋಮೋ ಬಿಟ್ಟಿರೋದೇ ತುಂಬಾ ಕನ್ಫ್ಯೂಷನ್. ಯಾಕಂದ್ರೆ ಒಂದೇ ಸಲ ಸೀರಿಯಲ್ ಟೀಮ್ ಅವರು ಮತ್ತೆ ಮೂವಿ ಟೀಮ್ ಅವರು ಬಂದಿರೋದಿಲ್ಲ. ಅದೇ ರೀತಿ ಒಬ್ಬರು ನೋಡಿದಾಗ ಒಂದು ಎಲಿಮಿನೇಷನ್ಸ್ ಬಗ್ಗೆ ಮಾತನಾಡುವಾಗ ವೇಕಪ್ ಡ್ರೆಸ್ ಅಲ್ಲಿ ಇರ್ತಾರೆ, ಇನ್ನೊಂದ್ಸಲ ನೋಡಿದವಾಗ ಆ ಡೇಂಜರ್ ಅದು ಇದು ಒಂದು ಕ್ಲಿಪ್ ಬರುತ್ತಲ್ವ, ಆವಾಗ ನೋಡಿದ್ರೆ ಚೆನ್ನಾಗಿ ರೆಡಿ ಆಗಿರ್ತಾರೆ. ಅಲ್ಲೇ ಒಂದು ಕನ್ಫ್ಯೂಷನ್ ಸೃಷ್ಟಿ ಮಾಡೋದಕ್ಕೆ ಹುಳ ಬಿಟ್ಟಿದ್ದಾರೆ ಅಂತ ನನ್ಗನ್ಸಿದೆ. ಫ್ಯಾಮಿಲಿ ವೀಕು ಅಂತ ಬಂದಾಗ ಡೆಫಿನೆಟ್ಲಿ ನಾವು ಫೈನಲ್ ವೀಕ್ಗೆ ಹತ್ರ ಇದ್ದೀವಿ ಅಂತ ಅರ್ಥ. ಈ ಒಂದು ಕಷ್ಟಕ್ಕೆ ಪ್ರತಿಫಲವಾಗಿ ಹೌದು, ಕೆಲವರು ಲೆಕ್ಕಿಂದ ಬಂದಿರ್ತಾರೆ, ಕೆಲವರು ಪಕ್ಕದಲ್ಲಿರೋರ ಜೊತೆ ಇದ್ದು ಬಂದಿರ್ತಾರೆ, ಕೆಲವರು ಕಾಳು ಹೇಳ್ಕೊಂಡು ಬಂದಿರ್ತಾರೆ, ಕೆಲವರು ಜನಗಳ ಮನ್ಸು ಗೆದ್ದು ಬಂದಿರ್ತಾರೆ, ಕೆಲವರು ಗೇಮ್ನ ಆಡಿ ಗೆದ್ದು ಬಂದಿರ್ತಾರೆ. ಇವರ ಒಂದು ಕಷ್ಟಕ್ಕೆ ಪ್ರತಿಫಲ ಯಾವಾಗ ಅಂತ ಹೇಳಿದ್ರೆ, ಯಾರೇ ಎಲಿಮಿನೇಟ್ ಆದ್ರೂ ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾನೇ ಬಾಧೆ ಆಗುತ್ತೆ. ಹೌದು, ಬಟ್ ಆದ್ರೆ ಅವ್ರ ಖುಷಿ ಏನು ಅಂತ ಹೇಳಿದ್ರೆ, ಸುದೀಪ್ ಸರ್ ಪಕ್ಕದಲ್ಲಿದ್ದು ಅವರ ಒಂದು ಜರ್ನಿ ಹೆವಿ ಆಗ್ಬಿಟ್ಟು ಅವ್ರ ಬಗ್ಗೆ ಮಾತಾಡಿ ಅವ್ರ ಹತ್ರ ಅವ್ರ ಕೆಲವೊಂದು ಇನ್ಪುಟ್ಸ್ ಹೇಳಿ ಮನೋರ್ ಜೊತೆ ಮಾತನಾಡಿಸಿ ಆಚೆ ಕಳ್ಸಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ. ಬಟ್ ಇಲ್ಲಿವರೆಗೂ ಬಂದು ಸುದೀಪ್ ಸರ್ ಜೊತೆ ಮಾತನಾಡ್ದಿರಾ, ಆ ಒಂದು ಸ್ಕ್ರೀನ್ನ ಶೇರ್ ಮಾಡ್ಕೊಂದಿರಾ, ಆ ಒಂದು ಸ್ಟೇಜ್ನ ಶೇರ್ ಮಾಡ್ಕೊಂದಿರಾ, ಸುಮ್ಮನೆ ಆಚೆ ಕಳಿಸ್ಬಿಡ್ತಾರೆ ಅಂತ ನನಗನ್ನಿಸ್ತಿಲ್ಲ. ಪ್ರೀವಿಯಸ್ 2-3 ವಾರದಿಂದ ಎಲಿಮಿನೇಷನ್ ಇಲ್ಲ, ಕಿಚನ್ ಚಪ್ಪಾಳೆ ಇಲ್ಲ, ಉತ್ತಮ ಕಳಪೆ ಇಲ್ಲ, ಏನೂ ಇಲ್ಲ. ಆ ಒಂದು ರೀಸನ್ ಇಂದ ಈ ಸಲ ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿದೆ. ಜನಗಳ ಓಟ್ಗೆ ಬೆಲೆ ಕೊಟ್ಟು ನಾವು ಎಲಿಮಿನೇಷನ್ ಮಾಡ್ತೀವಿ ಅಂತ ಏನಾದ್ರು ಗಟ್ಟಿ ಮನಸ್ಸು ಮಾಡ್ಬಿಟ್ಟಿದ್ರೆ ಖಂಡಿತ ಮಾಡಿ ಹೊರಗಡೆ ಕಳಿಸಿ. ಅದು ಯಾರನ್ನ ಕಳಿಸ್ತೀರಾ? ಓಟ್ ಯಾರಿಗೆ ಕಡಿಮೆ ಬಂದಿದೆಯೋ ಅವ್ರನ್ನ ಚೂಸ್ ಮಾಡಿ ಕಳಿಸಿ. ಡಬಲ್ ಅಲ್ಲ, ತ್ರಿಬಲ್ ಎಲಿಮಿನೇಷನ್ ಮಾಡಿ ಕಳಿಸಿ. ಅದೇ ನೀವು ಟಾಪ್ ಅಲ್ಲಿ ಇರೋರ್ನ ಬಂದ್ಬಿಟ್ಟು ಆ ಒಂದು ಶೋಗೆ ಏನು ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸೋದು ತುಂಬಾ ಅನ್ಯಾಯ ಆಗುತ್ತೆ ಈ ಒಂದು ಸ್ಟೇಜ್ ಅಲ್ಲಿ. ನಿಮ್ ಪ್ರಕಾರ ಈಗ ಆ ಪ್ರೋಮೋದಲ್ಲಿ ಬಿಟ್ಟಿರುವ ಹಾಗೆ 4 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಯಾರ್ಯಾರು? ನಮ್ಮ ರಾಶಿಕ್ ಅವರು, ಸೂರಜ್ ಅವರು, ಸ್ಪಂದನ ಅವರು ಮತ್ತೆ ಧ್ರುವಂತ್ ಅವರು. ಸೊ ಈಗ ಏನಾದ್ರು ನೀವು ಜನಗಳು ಹಾಕಿರುವಂತಹ ವೋಟ್ ನ ಕನ್ಸಿಡರ್ ಮಾಡಿ ಆ ಒಂದು ರಿಸಲ್ಟ್ ಮುಖಾಂತರ ಎಲಿಮಿನೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಚೂಸ್ ಮಾಡಿರೋ 4 ಜನದಲ್ಲಿ ಇಬ್ಬರು ಆಕ್ಚುಲಿ ಬಾಟಮ್ ಅಲ್ಲಿ ಇಲ್ವೇ ಇಲ್ಲ. ಹೌದು, ರಾಶಿಕ್ ಅವರು ಮತ್ತೆ ಧ್ರುವಂತ್ ಅವರು ಬಾಟಮ್ ಅಲ್ಲಿ ಇಲ್ವೇ ಇಲ್ಲ. ಈ ಒಂದು ವಾರದಲ್ಲಿ ಕ್ಯಾಪ್ಟನ್ ಕಾವ್ಯವನ್ನು ಹೊರತುಪಡಿಸಿ ಇಡೀ ಮನೆಯಲ್ಲಿ 11 ಜನ ಇದ್ರೆ 10 ಜನ ನಾಮಿನೇಟ್ ಆಗಿರ್ತಾರೆ. ಸೊ ಅದರಲ್ಲಿ ಧ್ರುವಂತ್ ಅವರು ಮತ್ತೆ ರಾಶಿಕ್ ಅವರು 4, 5, 6 ಈ 3 ಪ್ಲೇಸಲ್ಲೂ ಇರ್ತಾರೆ. ಬಾಟಮ್ ಅಲ್ಲಿ ಇಲ್ವೇ ಇಲ್ಲ. ಸ್ಪಂದನ ಅವರು ಮತ್ತೆ ಸೂರಜ್ ಅವರು ಬಾಟಮ್ ಅಲ್ಲಿ ಇದ್ದಾರೆ, ಒಪ್ಕೊಳ್ಳೋಣ. ಆದ್ರೆ ಇವರಿಬ್ಬರಲ್ಲಿ ಒಬ್ಬರೋದ್ರು ಕೂಡ ನಿಜವಾಗ್ಲೂ ಅದು ಅನ್ಫೇರ್ ಅಂತಾನೆ ಕನ್ಸಿಡರ್ ಆಗುತ್ತೆ. ನಿಜವಾಗ್ಲೂ ಎಲಿಮಿನೇಷನ್ ಮಾಡ್ತಾರೋ ಇಲ್ಲ, ಈ ಒಂದು ಕ್ರಿಸ್ಮಸ್ ಆಫರು ಇಲ್ಲ ಅಂತ ಹೇಳಿದ್ರೆ ನ್ಯೂ ಇಯರ್ ಆಫರು ಇಲ್ಲ
ಫ್ಯಾಮಿಲಿ ವೀಕ್ ಬಂದಿದೆ, ಆ ಒಂದು ಖುಷಿಯಿಂದ ಈ ವಾರದಲ್ಲಿ ಯಾವುದೇ ರೀತಿ ಎಲಿಮಿನೇಷನ್ ಇಲ್ಲ, ನೋ ಎಲಿಮಿನೇಷನ್ ಅಂತ ಅನೌನ್ಸ್ಮೆಂಟ್ ಮಾಡಿ ಟ್ವಿಸ್ಟ್ ಕೊಡ್ತಾರೋ ಕಾದ್ ನೋಡ್ಬೇಕಾಗಿದೆ. ಮೋಸ್ಟ್ಲಿ ಬಿಗ್ ಬಾಸ್ ಅಂತ ಬಂದಾಗ ಓನ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಡೆಫಿನೆಟ್ಲಿ ಆಲ್ಮೋಸ್ಟ್ 95% ನೋ ಎಲಿಮಿನೇಷನ್ ಇಂದಾನೇ ಮುಕ್ತಾಯವಾಗಿದೆ. ಮೋಸ್ಟ್ಲಿ ಅದೇ ಏನಾದ್ರು ಇಲ್ಲಿ ರಿಪೀಟ್ ಆಗುತ್ತಾ ಕಾದ್ ನೋಡ್ಬೇಕಷ್ಟೇ. ನಿಜ ಏನಾದ್ರು ಎಲಿಮಿನೇಷನ್ ಇಲ್ಲ ಅಂತ ಏನಾದ್ರು ಅನೌನ್ಸ್ಮೆಂಟ್ ಬಂದ್ಬಿಟ್ರೆ ಇನ್ನಿರೋದೇ 2 ವಾರ, ಈ 2 ವಾರದಲ್ಲಿ ಡೆಫಿನೆಟ್ಲಿ 100% ಮಿಡ್ ವೀಕ್ ಎಲಿಮಿನೇಷನ್, ಅದೇ ರೀತಿ ಡಬಲ್ ಎಲಿಮಿನೇಷನ್ 2 ಸಲ ನಾವು ನೋಡ್ಬೋದು. ಸ್ನೇಹಿತರೆ, ನಿಮ್ಗೆ ಹೆಂಗ್ ಅನ್ಸುತ್ತೆ? ನಿಮ್ಮ ಅನ್ಸಿಕೆ ಏನು? ಬಿಗ್ ಬಾಸ್ ಅವರು ಈ ತರ ಹುಳ ಬಿಟ್ಬಿಟ್ಟು ಈ ತರ ನಾವು ಚರ್ಚೆ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ಒಂದು ಡೈರೆಕ್ಟ್ ಆಗಿ ಡಬಲ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರಾ? ಸೊ ಅದೇ ರೀತಿ ನಿಜವಾಗ್ಲೂ ಏನಾದ್ರು ಎಲಿಮಿನೇಷನ್ ಆದ್ರೆ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ? ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಇದು ಯಾವುದೇ ರೀತಿ ಇನ್ಸೈಡ್ ಮಾಹಿತಿ ಅಲ್ಲ. ಸೊ ಇದು ನನ್ನ ಸ್ವಯಂ ಅನಿಸಿಕೆ ಮಾತ್ರ. ನನಗನ್ಸಿರುವಂತಹ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಾನು ಒಂಚೂರು ರೆಫರ್ ಮಾಡಿ, ಸೊ ಈ ವಾರ ಫ್ಯಾಮಿಲಿ ವೀಕ್ ಇರೋದ್ರಿಂದ ಈ ತರ ಆಗಬಹುದಾ ಅಂತ ಹೇಳ್ಬಿಟ್ಟು ನಿಮಗೆ ಇಮ್ಯಾಜಿನೇಷನ್ ಮಾಡಿ ಸೊ ನಿಮಗೆ ಈ ಒಂದು ಅನಾಲಿಸಿಸ್ ಕೊಡ್ತಿದ್ದೀನಿ. ಡೆಫಿನೆಟ್ಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನನ್ನ ಮೇಲೆ ನಂಗೆ ನಂಬಿಕೆ ಇದೆ. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.